ಬೆಂಗಳೂರಿಗೆ ಮಳೆ ಮತ್ತೆ ದಿಢೀರ್ ಎಂಟ್ರಿ ಕೊಟ್ಟಿದೆ. ಸಂಜೆ ಸುರಿದ ಸಣ್ಣ ಮಳೆಗೂ ಸಿಲಿಕಾನ್ ಸಿಟಿ ಬೆಚ್ಚಿ ಬಿದ್ದಿದೆ. ಅದರಲ್ಲೂ ಕೆಲ ಏರಿಯಾಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರಸ್ತೆಯೋ ಕೆರೆಯೋ ಗೊತ್ತಾಗ್ತಿಲ್ಲ. ಎಲ್ಲಿ ನೋಡಿದ್ರೂ ಮಳೆ ನೀರು. ಅಂಡರ್ ಪಾಸ್ಗಳು ಜಲಾವೃತವಾಗಿದೆ. ನೀರು ಪ್ರವಾಹದಂತೆ ಹರಿಯುತ್ತಿದೆ. ಸಂಜೆ ಸುರಿದ ವರ್ಷಧಾರೆಗೆ ವಾಹನ ಸವಾರರ ಪಾಡು ಹೇಳತೀರದಾಗಿದೆ. ಸಣ್ಣ ಮಳೆಗೂ ಬ್ರ್ಯಾಂಡ್ ಬೆಂಗಳೂರು ಅಧ್ವಾನ. ರಸ್ತೆಗಳು ಜಲಾವೃತ, ಮರಗಳು ಧರೆಗೆ. ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣವಿತ್ತು. ಸೂರ್ಯದೇವ ಆಗಾಗ ದರ್ಶನ ಕೊಟ್ಟು ಮರೆಯಾಗ್ತಿದ್ರೆ ಸಂಜೆ ವೇಳೆಗೆ ವರುಣದೇವ ದಿಢೀರ್ ಎಂಟ್ರಿ ಕೊಟ್ಟಿದ್ದ. ಮೈಸೂರು ರಸ್ತೆಯಿಂದ ಕೆಆರ್ಪುರ, ಆನೇಕಲ್ನಿಂದ ನೆಲಮಂಗಲ ಹೀಗೆ ನಗರದಾದ್ಯಂತ ಅಬ್ಬರಿಸಿ ಹತ್ತಾರು ಅವಾಂತರ ಸೃಷ್ಟಿಸಿದ್ದಾನೆ. ಹೆಬ್ಬಾಳ ಫ್ಲೈಓವರ್ ಕೆಳಗಿನ ರಸ್ತೆ ಕೆರೆಯಾಗಿ ಮಾರ್ಪಟ್ಟಿತ್ತು. ರೋಡ್ನಲ್ಲಿ 1 ಅಡಿಯಷ್ಟು ನಿಂತ ನೀರಿನಲ್ಲೇ ವಾಹನ ಸವಾರರು ಸರ್ಕಸ್ ಮಾಡಿದ್ರು. ಇತ್ತ ಮಾರತಹಳ್ಳಿ ರಸ್ತೆಯಲ್ಲೂ ಇದೇ ಅವ್ಯವಸ್ಥೆ ಜನರನ್ನ ಕಾಡ್ತು. ರಸ್ತೆ ಗುಂಡಿಗಳಲ್ಲಿ ಮಳೆ ನೀರು ನಿಂತು ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್ ಏರ್ಪಟ್ಟಿತ್ತು. ಪಟ್ಟಂದೂರು, ಪಣತ್ತೂರು ರಸ್ತೆಯಲ್ಲೂ ಅಂಡರ್ ಪಾಸ್ಗೆ ಮಳೆ ನೀರು ನುಗ್ಗಿತ್ತು. 2-3 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಏರ್ಪಟ್ಟಿತ್ತು. ಪಾದಚಾರಿಗಳು, ಬೈಕ್ ಸವಾರರು ಹೈರಾಣಾಗಿ ಹೋದ್ರು. ಬೆಳ್ಳಂದೂರು ರಸ್ತೆಯಲ್ಲಿ ನೀರು ನದಿಯಂತೆ ಬೋರ್ಗರೆಯುತ್ತಿತ್ತು. ಅನಿಲ್ ಕುಂಬ್ಳೆ ಸರ್ಕಲ್, ಮಾರ್ಕೆಟ್ ರಸ್ತೆಯನ್ನು ನೀರು ಆವರಿಸಿತ್ತು. ವಿಲ್ಸನ್ ಗಾರ್ಡನ್, ಸಿದ್ದಯ್ಯ ಮುಖ್ಯ ರಸ್ತೆಯಲ್ಲಿ ನೀರು ನಿಂತು ಜನ ಪರದಾಡಿದ್ರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಆಗಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾವೀಗ ವಿಲ್ಸನ್ ಗಾರ್ಡನ್ ಸಿದ್ದಯ್ಯ ರಸ್ತೆಯಲ್ಲಿದ್ದೀವಿ. ನೋಡ್ಬೋದು, ಕಳೆದ ಒಂದು 20 ನಿಮಿಷವಷ್ಟೇ ಮಳೆ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ರಸ್ತೆಯಲ್ಲಿ ನೀರು ನಿಂತಿರ್ತಕ್ಕಂಥದ್ದು. ಹೋಗ್ಲಿಕ್ಕೂ ಕೂಡ ವಾಹನ ಸವಾರರಿಗೆ ಸಾಕಷ್ಟು ಸಂಕಷ್ಟ ಆಗ್ತಿದೆ. ಅದೇ ನಾವು ನೋಡ್ಬೋದು, ಅಲ್ಲಿ ಸ್ಕೂಟಿ ಹೋಗ್ತಿದೆ, ಅಲ್ಲಲ್ಲಿ ಗುಂಡಿ ಕೂಡ ಬಿದ್ದಿರ್ತಕ್ಕಂಥದ್ದು. ಆ ಗುಂಡಿಗಳು ಕೂಡ ರಸ್ತೆಯಲ್ಲಿ ಕಾಣಿಸ್ತಿಲ್ಲ. ಏನು ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇನ್ನು ಕೋರಮಂಗಲದ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಬೃಹತ್ ಮರ ಧರೆಗುರುಳಿದೆ. ಕಾರೊಂದು ಜಖಂಗೊಂಡಿದೆ. ಡ್ರೈವರ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ವಿಪರ್ಯಾಸ ಅಂದ್ರೆ ಬಿಬಿಎಂಪಿಗೆ ಫೋನ್ ಮಾಡಿದ್ರೆ ಮರ ಎತ್ತಲು ಕ್ರೇನ್ ಇಲ್ಲ ಅಂತ ಹೇಳಿದ್ದಾರೆ. ಕೊನೆಗೆ ಮಾಲೀಕ 5,000 ಹಣ ತೆತ್ತು ಕಾರು ಶಿಫ್ಟ್ ಮಾಡಿದ್ದಾನೆ. ಗಾಡಿ ಒಳಗಡೆ ಇದ್ದೆ, ಏನೋ ಗಾಡಿ ಟಚ್ ಆಯ್ತು ಅಂತ ಹಿಂದ್ಗಡೆ ಶೇಕ್ ಆಯ್ತು ಅಂತ ನಾನು ಡೋರ್ ತೆಗೆದು ಆಚೆ ಅಷ್ಟೊತ್ತಿಗೆ ಡೋರ್ ತೆಗೆಯಷ್ಟು ಮರ ಕಾರ್ ಮೇಲೆ ಬಿಟ್ಕೊಂಡು ನಮ್ಮಲ್ಲಿ ಇದು ಕ್ರೈಮ್ ಫೆಸಿಲಿಟಿ ಇಲ್ಲ, ನೀವೇ ಕರ್ಸ್ಕೋಬೇಕು, ಕ್ರೈಮ್ ಕರ್ಸ್ಬಿಟ್ರೆ ಕಟ್ ಮಾಡ್ತೀವಿ, ನಾವು ಪ್ಲಾನ್ ನಾವು ಕಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸುಮ್ಮನೆ ನಾವು ಗಾಡಿ ಹಾಳು ಮಾಡ್ಕೊಳಕ್ಕಾಗಲ್ಲ, ನಾವು ಕ್ರೈಮ್ ಕರ್ಸ್ತೀವಿ. ನಗರದಲ್ಲಿ ಇನ್ನೂ 3-4 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಜನರ ಜೊತೆ ಪಾಲಿಕೆ ಅಧಿಕಾರಿಗಳು ಜಾಗೃತೆಯಿಂದ ಇರಬೇಕಿದೆ. ವಿನಾಯಕ್ ಗುರವ್, TV9 ಬೆಂಗಳೂರು.